ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಒನ್ಸ್ ಅಗೇನ್ ವೆಲ್ಕಮ್ ಟು ಲೆಕ್ಸ್ ವಿತ್ ಆರ್ ಕೆ. ಇವತ್ತು ಈ 4 ಸ್ಟೆಪ್ ಇನ್ಫೋಗ್ರಾಫಿಕ್ ಕ್ರಿಯೇಟ್ ಮಾಡೋಣ. ಫಸ್ಟ್ ಥಿಂಗ್ಸ್ ಫಸ್ಟ್, ನಾವು ಅಬ್ಸರ್ವ್ ಮಾಡೋಣ. ದೆರ್ ಇಸ್ ಎ ಗ್ರೇಡಿಯಂಟ್ ಕಲರ್ ಇನ್ಸೈಡ್ ದಿಸ್ ಶೇಪ್. ದೆನ್ ಒಂದು ಸರ್ಕಲ್ ಇದೆ, ಸರ್ಕಲಲ್ಲೂ ಗ್ರೇಡಿಯಂಟ್ ಫಿಲ್ ಆಗಿದೆ. ಯು ಕ್ಯಾನ್ ಸಿ ಇಲ್ಲಿ ವೈಟ್ ಇದೆ, ದೆನ್ ಇಲ್ಲಿ ಗ್ರೇ ಇದೆ. ಇನ್ ದ ಸೇಮ್ ಸ್ಟೈಲ್ ಇಲ್ಲಿ ಗ್ರೇ ಇದೆ, ದೆನ್ ಇಲ್ಲಿ ವೈಟ್ ಇದೆ ಇನ್ ದಿಸ್ ಟೈನಿ ಸರ್ಕಲ್. ದೆನ್ ಸ್ವಲ್ಪ ಐಕಾನ್ಸ್ ಆ್ಯಡ್ ಮಾಡಿದ್ದಾರೆ, ಐಕಾನ್ಸ್ ಕಲರ್ ಕೊಟ್ಟಿದ್ದಾರೆ ಆ್ಯಂಡ್ ಸಮ್ ಸಿಂಪಲ್ ಟೆಕ್ಸ್ಟ್ ವಿತ್ ಶ್ಯಾಡೋಸ್. ಕ್ವಿಕ್ಲಿ ಕ್ರಿಯೇಟ್ ಮಾಡೋಣ. ಫಸ್ಟ್ ಐ ವಿಲ್ ಬ್ರಿಂಗ್ ಎ ಸರ್ಕಲ್ ಆ್ಯಂಡ್ ಐ ವಿಲ್ ಇನ್ಸರ್ಟ್ ಇಟ್ ಹಿಯರ್. ಇದ್ರ ಸೈಜ್ ಇನ್ಕ್ರೀಸ್ ಮಾಡ್ತೀನಿ ಬೈ ಪ್ರೆಸ್ಸಿಂಗ್ ಶಿಫ್ಟ್ ಕಂಟ್ರೋಲ್. ದೆನ್ ಇದ್ರ ಕಲರ್ ಚೇಂಜ್ ಮಾಡೋಕ್ಕೂ ಮುಂಚೆ ಐ ವಿಲ್ ಕ್ಲಿಕ್ ಆನ್ ಹಿಯರ್ ಇನ್ ದ ಬ್ಲ್ಯಾಂಕ್ ಸ್ಪೇಸ್, ರೈಟ್ ಕ್ಲಿಕ್ ಆ್ಯಂಡ್ ಗೋ ಟು ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್. Select this eyedropper, then choose this background color. ಇಲ್ಲಿ ಡಾರ್ಕ್ ಗ್ರೇ ಫಾಲ್ ಆಗ್ತಿದೆ ಬಿಕಾಸ್ ದೇ ಹ್ಯಾವ್ ಗಿವನ್ ಸಮ್ ಶ್ಯಾಡೋಸ್. ಬ್ಯಾಕ್ಗ್ರೌಂಡಲ್ಲಿ ಇದೇ ಥರ ಗ್ರೇಡಿಯಂಟ್ ನೀವು ಕೊಡಬೇಕು ಅಂದರೆ ಸೇಮ್ ಥಿಂಗ್, ಈ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ ದೆನ್ ಗೋ ಟು ಗ್ರೇಡಿಯಂಟ್. ಹಿಯರ್ ಚೂಸ್ ದಿಸ್ ಡಾರ್ಕ್ ಗ್ರೇ. ದೆನ್ ಆನ್ ಡಿಫಾಲ್ಟ್ ಇದು ಲೈಟ್ ಗ್ರೇ ಇದೆ, ಬಟ್ ಐ ವಿಲ್ ಚೇಂಜ್ ಇಟ್ ಟು ದಿಸ್ ಒನ್. Direction lower bottom to right. See, we have changed it. ಈಗ I'll zoom in a little bit. Then ಈ ಶೇಪ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಶೇಪ್ ಔಟ್ಲೈನ್ ರಿಮೂವ್ ಮಾಡ್ತೀನಿ. ದೆನ್ ಐ ವಿಲ್ ಗೋ ಟು ಗ್ರೇಡಿಯಂಟ್ ಹಿಯರ್. ಸೇಮ್ ಗ್ರೇಡಿಯಂಟ್ ಫಾಲ್ ಆಗ್ತಿದೆ. ನಾವು ಗೋ ಟು ಶೇಪ್ ಎಫೆಕ್ಟ್ಸ್, ದೆನ್ ಶ್ಯಾಡೋಸ್. ಇಲ್ಲಿ ಲೋವರ್ ಲೆಫ್ಟ್ ಸೈಡ್ ಬಾಟಮಲ್ಲಿ ಶ್ಯಾಡೋ ಕೊಡ್ತೀನಿ. ದೆನ್ ಇನ್ ಫಾರ್ಮ್ಯಾಟ್ ಶೇಪ್ ಗೋ ಟು ಶ್ಯಾಡೋಸ್. ಟ್ರಾನ್ಸ್ಪರೆನ್ಸಿ ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ದೆನ್ ಡಿಸ್ಟೆನ್ಸ್ ಕೊಡೋಣ. ಬ್ಲರ್ನೆಸ್ ಜಾಸ್ತಿ ಮಾಡೋಣ. ದಿಸ್ ವಿಲ್ ಗಿವ್ ಎ ಪರ್ಫೆಕ್ಟ್ ಶ್ಯಾಡೋ. ದೆನ್ ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಆ್ಯಂಡ್ ಲೆಫ್ಟ್ ಕ್ಲಿಕ್ ಡ್ರ್ಯಾಗ್. ಇದ್ರ ಗ್ರೇಡಿಯಂಟ್ ಏನಿದೆ ಇದನ್ನು ನಾನು ಆಪೋಸಿಟ್ ಮಾಡಬೇಕು. ಸೊ ಇಲ್ಲಿ ಯು ಕ್ಯಾನ್ ಸಿ ಬಾಟಮ್ ಲೆಫ್ಟ್ ಟು ಟಾಪ್ ರೈಟ್ ಇದೆ, ಅದು ಚೇಂಜ್ ಆಗಬೇಕು ಟು ಟಾಪ್ ಲೆಫ್ಟ್ ಟು ಬಾಟಮ್ ರೈಟ್. ದೆನ್ ಅಗೇನ್ ಶ್ಯಾಡೋಸ್ ಆ್ಯಸ್ ಯೂಶ್ವಲ್ ನಾವು ಕ್ರಿಯೇಟ್ ಮಾಡ್ದಂಗೆ ಇದೆ. ಐ ವಿಲ್ ಕೀಪ್ ಇಟ್ ಓವರ್ ಹಿಯರ್. ಮೇ ಬಿ ಡೈರೆಕ್ಷನ್ ಚೇಂಜ್ ಮಾಡಬೇಕು ಅನಿಸುತ್ತೆ. ದಿಸ್ ಇಸ್ ನಾಟ್ ಕರೆಕ್ಟ್. ಐ ವಿಲ್ ಗೋ ಟು ಕಲರ್ ಆ್ಯಂಡ್ ಐ ಆಮ್ ಗಿವಿಂಗ್ ರೆಡ್ ಕಲರ್ ಟು ಸಿ ಇಟ್ ಕ್ಲಿಯರ್ಲಿ. ಈಗ ಡೈರೆಕ್ಷನ್ ಚೇಂಜ್ ಮಾಡ್ಕೋಬೋದು. ದಿಸ್ ಈಸ್ ದ ರೈಟ್ ಡೈರೆಕ್ಷನ್. ದೆನ್ ಐ ವಿಲ್ ಚೂಸ್ ದಿ ಕಲರ್ ಪಿಕ್ಕರ್, ಗ್ರೇ ಕಲರ್. ದಟ್ಸ್ ಇಟ್. ಟ್ರಾನ್ಸ್ಪರೆನ್ಸಿ ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಇನ್ ಶ್ಯಾಡೋಸ್. ಲೆಟ್ಸ್ ಸಿ. ಎಸ್, ದಿಸ್ ಈಸ್ ಲುಕಿಂಗ್ ಫೈನ್. ಆ್ಯಂಡ್ ಈ ಥರ ಶ್ಯಾಡೋಸ್ ಕೊಟ್ಟು ಡಿಸೈನ್ ಮಾಡೋದನ್ನು ನಾವು ನಿಯೋಮಾರ್ಫಿಕ್ ಅಂತ ಕರಿತೀವಿ, ಆರ್ ನಿಯೋಮಾರ್ಫಿಸಮ್ ಅಂತ ಹೇಳ್ತೀವಿ ಇನ್ ಡಿಸೈನಿಂಗ್ ಸ್ಟೈಲ್. ದೆನ್ ಐ ವಿಲ್ ಗೋ ಟು ಶೇಪ್ಸ್. ದೆನ್ ಬ್ಲಾಕ್ ಆರ್ಕ್ ಒಂದು ಇನ್ಸರ್ಟ್ ಮಾಡ್ಕೋತೀನಿ ಲೈಕ್ ದಿಸ್. ದೆನ್ ದೊಡ್ಡ ಸರ್ಕಲ್ ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಐ ವಿಲ್ ಗೋ ಟು ಫಾರ್ಮ್ಯಾಟ್. ಇದ್ರ ಹೈಟ್ ಆ್ಯಂಡ್ ವೆಯ್ಟ್ ಏನಿದೆ ಅದನ್ನು ಕಾಪಿ ಮಾಡ್ತೀನಿ. ದೆನ್ ಬ್ಲಾಕ್ ಆರ್ಕ್ ಸೆಲೆಕ್ಟ್ ಮಾಡ್ಕೋತೀನಿ, ಹೈಟ್ ಆ್ಯಂಡ್ ವೆಯ್ಟ್ನ ಪೇಸ್ಟ್ ಮಾಡ್ತೀನಿ. ನಮಗೆ ಸೇಮ್ ಸೈಜ್ ಸಿಗುತ್ತೆ. ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಲೈಕ್ ದಿಸ್. ದೆನ್ ಈ ಪಾಯಿಂಟರ್ನ ಒಳಗೆ ತಂದು ಬ್ಲಾಕ್ ಆರ್ಕ್ ಸೈಜ್ ಏನಿದೆ ಇನ್ನರ್ ಸೈಜ್ ಅದನ್ನು ಚಿಕ್ಕದು ಮಾಡ್ಕೊಳ್ಳೋಣ. ದೆನ್ ಐ ವಿಲ್ ಡ್ರ್ಯಾಗ್ ಇಟ್ ಟಿಲ್ ಹಿಯರ್. ದೆನ್ ಇದನ್ನು ತರ್ತೀನಿ ಇಲ್ಲಿವರೆಗೂ. ದಿಸ್ ಶುಡ್ ವರ್ಕ್ಔಟ್. ಶೇಪ್ ಔಟ್ಲೈನ್, ನೋ ಔಟ್ಲೈನ್. ದೆನ್ ಕಲರಲ್ಲಿ ಇಲ್ಲೂ ಗ್ರೇಡಿಯಂಟ್ ಇದೆ. ಆರ್ ಎಲ್ಸ್ ಲೆಟ್ಸ್ ಸಿ. ಐ ಡ್ರಾಪರ್ಗೆ ಹೋಗಿ ಐ ವಿಲ್ ಗಿವ್ ದಿಸ್ ಕಲರ್. ದೆನ್ ರೈಟ್ ಕ್ಲಿಕ್, ಸೆಂಡ್ ಇಟ್ ಟು ಬ್ಯಾಕ್. ಆಟೋಮೆಟಿಕಲಿ ಇದು ಗ್ರೇಡಿಯಂಟ್ ಥರ ಕಾಣಿಸ್ತಾ ಇದೆ ಬಿಕಾಸ್ ಅಲ್ಲಿ ಶ್ಯಾಡೋ ಫಾಲ್ ಆಗಿದೆ. ಸೊ ಇಲ್ಲಿ ವಿ ಹ್ಯಾವ್ ಸಮ್ ರೌಂಡ್ ಕಾರ್ನರ್ಸ್. ಸೊ ಐ ವಿಲ್ ಬ್ರಿಂಗ್ ಒನ್ ಸರ್ಕಲ್. ಐ ವಿಲ್ ಕೀಪ್ ಇಟ್ ಓವರ್ ಹಿಯರ್. ಶೇಪ್ ಔಟ್ಲೈನ್ ರಿಮೂವ್ ಮಾಡ್ತೀನಿ. ದೆನ್ ಐ ವಿಲ್ ಡಿಕ್ರೀಸ್ ಇಟ್ ಸೈಜ್. ಇಲ್ಲಿಗೆ ತಂದಿಡ್ತೀನಿ ಲೈಕ್ ದಿಸ್. ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಎಡ್ಜಸ್ ಎಲ್ಲೆಲ್ಲಿದೆಯೋ ಅಲ್ಲಿಗೆ ಟಚ್ ಮಾಡಿಟ್ರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಶೇಪ್ ಕಲರ್ ಸೇಮ್ ಕೊಡೋಣ. ದೆನ್ ದಿಸ್ ಶುಡ್ ವರ್ಕ್ಔಟ್. ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಡಿ. ದೆನ್ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಝೂಮ್ ಇನ್ ಆ್ಯಂಡ್ ಪ್ಲೇಸ್ ಇಟ್ ಕರೆಕ್ಟ್ಲಿ. ಝೂಮ್ ಮಾಡಬೇಕು ಅಂದರೆ ಗೊತ್ತಲ್ಲ, ಕಂಟ್ರೋಲ್ ಆ್ಯಂಡ್ ಸ್ಕ್ರೋಲ್. ದ್ಯಾಟ್ಸ್ ಇಟ್. ಐಕಾನ್ಸ್ ಆ್ಯಡ್ ಮಾಡಬೇಕು, ದೆನ್ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಗೋ ಟು ಇನ್ಸರ್ಟ್, ಟೆಕ್ಸ್ಟ್. ಐ ವಿಲ್ ರೈಟ್ ಸ್ಯಾಂಪಲ್ ಟೆಕ್ಸ್ಟ್. ಐ ವಿಲ್ ಸೆಲೆಕ್ಟ್ ಎವ್ರಿಥಿಂಗ್. ದೆನ್ ಟೆಕ್ಸ್ಟ್ ಕಲರ್ ಸೇಮ್ ಇಡ್ತೀನಿ.
ದೆನ್ ಸೈಜ್ ಡಿಕ್ರೀಸ್ ಮಾಡೋಣ. ಐ ವಿಲ್ ಬ್ರಿಂಗ್ ಇಟ್ ಓವರ್ ಹಿಯರ್. ಇದನ್ನು ಡೂಪ್ಲಿಕೇಟ್ ಮಾಡಿ ಕೆಳಗೆ ತರ್ತೀನಿ. ಟೆಕ್ಸ್ಟ್ ಕಲರ್ ಲೈಟ್ ಗ್ರೇ. ಫಾಂಟ್ ಸೈಜ್ ಡಿಕ್ರೀಸ್ ಮಾಡ್ತೀನಿ. ದೆನ್ ಐ ವಿಲ್ ಅಲೈನ್ ಇಟ್ ಟು ಸೆಂಟರ್. ಇಲ್ಲಿಂದ ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಸೆಂಟರಲ್ಲೇ ಇರುತ್ತೆ. ದೆನ್ ಟು ಆ್ಯಡ್ ಸಮ್ ಸ್ಯಾಂಪಲ್ ಟೆಕ್ಸ್ಟ್, ದಿಸ್ ಈಸ್ ದ ಫಾರ್ಮುಲಾ. ನಮಗೊಂದು ಸ್ಯಾಂಪಲ್ ಟೆಕ್ಸ್ಟ್ ಸಿಗುತ್ತೆ. ಐ ವಿಲ್ ಡಿಲೀಟ್ ಎವ್ರಿಥಿಂಗ್. ಸ್ವಲ್ಪ ಸೈಜ್ ಕಮ್ಮಿ ಇಡ್ತೀನಿ. ದೆನ್ ಫಾಂಟ್ ಸೈಜ್ ಡಿಕ್ರೀಸ್ ಮಾಡ್ತೀನಿ. I think this is perfectly matching with the design. Then we should write this number, Control Shift, then drag to duplicate. Illi 01 anta baritini. Again I'll stretch it from here to here, center align, bold, size increase marana. Then I'll decrease its size by pressing Control Shift and ಪಾಯಿಂಟರ್ ಇಂದ ಡ್ರ್ಯಾಗ್ ಮಾಡ್ತೀನಿ ಟುವರ್ಡ್ಸ್ ಲೆಫ್ಟ್. ಲಾಸ್ಟ್ ಥಿಂಗ್ ವಿ ನೀಡ್ ಟು ಆ್ಯಡ್ ಸಮ್ ಐಕಾನ್ಸ್. ಅದಕ್ಕೂ ಮುಂಚೆ ಲೆಟ್ಸ್ ಗ್ರೂಪ್ ಆಲ್ ದಿಸ್. ಐ ವಿಲ್ ಡೂಪ್ಲಿಕೇಟ್ ಇಟ್ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶಿಫ್ಟ್ ಆ್ಯಂಡ್ ಡ್ರ್ಯಾಗ್ ಅಗೇನ್ ಆ್ಯಂಡ್ ಅಗೇನ್. ಈಗ ಬೈ ಸೆಲೆಕ್ಟಿಂಗ್ ಆಲ್ ದೀಸ್ ಶೇಪ್ಸ್, ಗೋ ಟು ಫಾರ್ಮ್ಯಾಟ್, ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲಿ. ಎಲ್ಲ ಗ್ರೂಪ್ ಮಾಡೋಣ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಜಿ, ದೆನ್ ಬ್ರಿಂಗ್ ಇಟ್ ಟು ಸೆಂಟರ್. ದಿಸ್ ಈಸ್ ಪರ್ಫೆಕ್ಟ್. ಎಲ್ಲ ಅನ್ಗ್ರೂಪ್ ಮಾಡ್ಕೊಳ್ಳೋಣ ಲೈಕ್ ದಿಸ್. ಈಗ ಪರ್ಟಿಕ್ಯುಲರ್ಲಿ ಯಾವ್ಯಾವ ಶೇಪಿಗೆ ನಾವು ಕಲರ್ಸ್ ಕೊಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಟು ಶೇಪ್ ಫಿಲ್, ಐಡ್ರಾಪರ್, ದೆನ್ ಗಿವ್ ದಿಸ್ ಕಲರ್. ಸೇಮ್ ಹಿಯರ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ಗೋ ಟು ಟೆಕ್ಸ್ಟ್ ಕಲರ್, ದೆನ್ ದಿಸ್ ಕಲರ್. And this should be 02, this will be 03. At last 04. Now let's group all this. Then we'll add some icons. Go to insert, then icons. Illi random agi I'll give some icons to it. Illi I'll search the particular icons. Settings, yes. Then might be network alla chart. This one. Then time, this one, then idea. I'll click on insert for ನಮಗೆ ಐಕಾನ್ ಸಿಕ್ಕಿದೆ. ಲೆಟ್ಸ್ ಅಲೈನ್ ಇಟ್ ಪ್ರಾಪರ್ಲಿ. ಇದು ಇಲ್ಲಿಗೆ ಬರಬೇಕು. ದೆನ್ ಟೈಮ್ ಶುಡ್ ಕಮ್ ಹಿಯರ್, ಸಿಗ್ನಲ್ ಓವರ್ ಹಿಯರ್, ದೆನ್ ಸೆಟ್ಟಿಂಗ್ಸ್ ಇಲ್ಲಿ. ಎಲ್ಲ ಸೆಲೆಕ್ಟ್ ಮಾಡಿ ಮಿಡಲ್ ಅಲೈನ್ ಮಾಡಿಕೊಂಡು ಐ ವಿಲ್ ಬ್ರಿಂಗ್ ಇಟ್ ಆನ್ ಟಾಪ್ ಲೈಕ್ ದಿಸ್. ಈಗ ಐ ವಿಲ್ ಡಿಕ್ರೀಸ್ ಇಟ್ ಸೈಜ್. ಈ ಸೈಜ್ ಪರ್ಫೆಕ್ಟ್ ಇದೆ. ಲಾಸ್ಟ್ ಐಕಾನ್ ಮಾತ್ರ ನಾ ಅಲೈನ್ ಮಾಡ್ಕೋತೀನಿ ಬೈ ಪ್ರೆಸ್ಸಿಂಗ್ ಶಿಫ್ಟ್ ಆ್ಯಂಡ್ ಐ ಆಮ್ ಪುಷಿಂಗ್ ಇಟ್ ಟುವರ್ಡ್ಸ್ ಲೆಫ್ಟ್. ಈಗ ಎಲ್ಲ ಐಕಾನ್ಸ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡು ಗೋ ಟು ಫಾರ್ಮ್ಯಾಟ್, ದೆನ್ ಅಲೈನ್, ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲಿ. ಈಕ್ವಲ್ ಸ್ಪೇಸಿಂಗಲ್ಲಿ ಇದು ಅಲೈನ್ ಆಗುತ್ತೆ. ಯು ಕ್ಯಾನ್ ಕೀಪ್ ಇಟ್ ಲೈಕ್ ದಿಸ್ ಇನ್ ದ ಬ್ಲ್ಯಾಕ್ ಕಲರ್, ಆರ್ ಇದಕ್ಕೆ ಕಲರ್ ಕೊಡಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಐಕಾನ್ ಸೆಲೆಕ್ಟ್ ಮಾಡಿ ದೆನ್ ಪ್ರೆಸ್ ಕಂಟ್ರೋಲ್ ಶಿಫ್ಟ್ ಜಿ. ಇದು ಸಪ್ರೇಟ್ ಆಗುತ್ತೆ. ಡೂ ಇಟ್ ಅಗೇನ್. ದೆನ್ ಐಕಾನಲ್ಲಿ ಶೇಪ್ನ ಮಾತ್ರ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಚೇಂಜ್ ಇಟ್ಸ್ ಕಲರ್ ಲೈಕ್ ದಿಸ್. ದೆನ್ ಅನದರ್ ಕಲರ್ ವಿಲ್ ಬಿ ಡಾರ್ಕ್ ಗ್ರೇ. ಇಲ್ಲೂ ಅನ್ಗ್ರೂಪ್ ಮಾಡೋಣ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶಿಫ್ಟ್ ಜಿ. ದಿಸ್ ವಿಲ್ ಬಿ ಗ್ರೇ and these two will be green. Same here, ungroup this twice, then change its color to gray. Then this clock color to red. Iga to this idea, ungroup, yes, ungroup again. I'll select this bulb. Below shapes also, I'll choose eyedropper, I'll change its color, then I'll choose these things, I'll deselect these colored things, I'll change its color to gray. Let's select everything and group now. I'll bring it to center and middle, original image, delete marana, and this is our infographic for today.